ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನವರ 20ನೇ ತಾರೀಕು ಏಪ್ರಿಲ್ ಜಯಂತಿಯ ನಿಮಿತ್ತವಾಗಿ ಇಡೀ ಭಾರತಷ್ಟೇ ಅಲ್ಲ, ಜಗತ್ತಿನ ಮಾನವರೆಲ್ಲರಿಗೂ ಬಸವ ಕಲ್ಯಾಣದ ಭೂಮಿಯಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ. ಒಂದು ಬಸವಣ್ಣನವರ ವಚನ. ನಾಳೆ ಬಪ್ಪುದು ನಮಗೆ ಇಂದೇ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ. ಇದಕ್ಕಾರಂಜುವರು, ಇದಕ್ಕಾರಳಕುವರು, ಜಾತಸ್ಯ ಮರಣ ಧ್ರುವ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವ ಬರೆದ ಬರಹವ ತಪ್ಪಿಸುವೆನೆಂದರೆ ಹರಿಬ್ರಹ್ಮಾದಿಗಳಿಗೂ ಇಲ್ಲ. ಹರಿಬ್ರಹ್ಮಾದಿ ये वचन बसवण्णा जी 900 साल पहले क्यों लिखा है. ಇವತ್ತಿನ ದಿವಸ ಬಸವಣ್ಣನವರ ಅಭಿಮಾನಿಗಳೆಲ್ಲರೂ ನಾವು ಅರಿತುಕೊಳ್ಳಬೇಕು. ಈ ಕುತಂತ್ರವಾದಿಗಳು, ಈ ಷಡ್ಯಂತ್ರವಾದಿಗಳು, ಈ ಮನುವಾದಿಗಳು ಅಂದು 12ನೇ ಶತಮಾನದಲ್ಲಿ ಎಷ್ಟು ತೊಂದರೆ ಕೊಟ್ಟಿರ್ಬೋದು ನಮ್ಮ ದುಡಿಯುವ ವರ್ಗದವರಿಗೆ, ನಮ್ಮ ಉತ್ಪಾದಕ ವರ್ಗದವರಿಗೆ, ನಮ್ಮ ಶರಣರಿಗೆ. ಅಂತಹ ಸಂದರ್ಭದಲ್ಲಿ ಬರೆದಿರ್ತಕ್ಕಂಥ ಈ ವಚನ ಕಂಡು ಬರ್ತಾ ಇದೆ. ಇದು ಏನು ಹೇಳ್ತಾ ಇದೆ ಅಂದರೆ, ಶರಣರ ನೋವೇ ಎನ್ನ ನೋವು ಅಂತೇಳಿ ಬಸವಣ್ಣನವರು ಎಷ್ಟೊಂದು ತ್ಯಾಗ ಬಲಿದಾನ ಮಾಡಿದಾರಲ್ಲ. ಅವರ ಪ್ರಧಾನಮಂತ್ರಿ ಕಿರೀಟವನ್ನು ಸಹ ತೆಗೆದಿಟ್ಟಿದ್ದಾರೆ. ಇವತ್ತಿನ ರಾಜಕಾರಣಿಗಳು ವೋಟ್ ಬ್ಯಾಂಕ್ ಮಾಡಿಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಬಡ್ದಾಡ್ತಾ ಇದ್ದಾರಲ್ಲ ಮಹಾಪಾಪಿಗಳೇ. ನಮ್ಮ ಬಸವಣ್ಣನವರು ಕೂಡ ಪ್ರಧಾನಮಂತ್ರಿ ಆಗಿದ್ದರು ಅವತ್ತು, ಗೊತ್ತಿಲ್ವಾ ನಿಮ್ಗೆ? ಸತ್ಯದ ಸಲುವಾಗಿ ಇವತ್ತ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಮಾನವರೆಲ್ಲರೂ ಬಸವಣ್ಣನವರ ತತ್ವವನ್ನು ನಂಬಿದವರೆಲ್ಲರೂ ಇವತ್ತ ಈ 12ನೇ ಶತಮಾನದಲ್ಲಿ ನಮ್ಮ ಶರಣರ ವಚನಗಳನ್ನು ಸುಟ್ಟು ಶರಣರ ಹತ್ಯೆ ಮಾಡಿದ್ದಾರೆ. ಅವರ ದುಃಖ, ಅವರ ನೋವು ಅಷ್ಟೆಲ್ಲ ನಮಗೆ ತ್ಯಾಗ ಬಲಿದಾನವನ್ನು ಮಾಡಿ ಇಂಥ ಒಳ್ಳೆಯ ಬದುಕನ್ನು ಕೊಟ್ಟಿದ್ದಾರಲ್ಲ. ಇವತ್ತ ಈ ತತ್ವದ ಜೊತೆ ಯಾರು ಚೆಲ್ಲಾಟ ಆಡ್ತಾ ಇದ್ದಾರಲ್ಲ ಮಹಾಪಾಪಿಗಳೇ, ನೀವೆಲ್ಲರೂ ಕೂಡ ಇಂಥವ್ರನ್ನು ಇವರ ಜೊತೆ ನಾವು ಸತ್ಯ ಪರವಾಗಿ ಹೋರಾಟ ಮಾಡಬೇಕಾಗಿದೆ. ಈ ಅಸತ್ಯವನ್ನು ಕಸದ ತೊಟ್ಟಿಯಲ್ಲಿ ಹಾಕಬೇಕಾಗಿದೆ ಎಂದು ನೆನೆಸ್ಕೊಳ್ತಾ ಇನ್ನೊಂದು ಬಸವಣ್ಣನವರ ವಚನ. ಜಜ್ಜನೆ ಜರಿದೆನು, ಜಜ್ಜನೆ ಜರಿದೆನು, ಜಜ್ಜನೆ ಜರಿದೆನು ನೋಡಯ್ಯ, ದಿಬ್ಬನೆ ಬಿರಿದೆನು, ದಿಬ್ಬನೆ ಬಿರಿದೆನು, ದಿಬ್ಬನೆ ಬಿರಿದೆನು ನೋಡಯ್ಯ. ನಮ್ಮ ಕೂಡಲ ಸಂಗನ ಶರಣರನ್ನು ಅಗಲಿದ ಬಳಿಕ ನಾನೊಬ್ಬನೇ ಉಳಿದೆನು, ನಾನೊಬ್ಬನೇ ಉಳಿದೆನು, ನಾನೊಬ್ಬನೇ ಉಳಿದೆನು ನೋಡಯ್ಯ. ಇವತ್ತಿನ ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಯವರೇ, ನರೇಂದ್ರ ಮೋದಿಜಿರವರೇ, ನೀವು ಬಸವಣ್ಣನವರ ಮೂರ್ತಿ ಉದ್ಘಾಟನೆ ಮಾಡಿದ್ದೀರಿ ಲಂಡನ್ದಲ್ಲಿ. ನೀವು ಅಮೆರಿಕದಲ್ಲಿ ಬಸವಣ್ಣನವರ ಬಗ್ಗೆ ಗುಣಗಾನ ಮಾಡಿದ್ದೀರಿ. ಆದರೆ 12ನೇ ಶತಮಾನದಲ್ಲಿ ನಮ್ಮ ಪ್ರಧಾನಮಂತ್ರಿ ಬಸವಣ್ಣನವರು ಯಾವ ಕಾರಣಕ್ಕಾಗಿ ನೋವಿನಿಂದ ವಚನವನ್ನು ಬರೆದಿದ್ದಾರೆ ನೀವೆಲ್ಲರೂ ಅರಿತುಕೊಳ್ಳಬೇಕು. ಎಲ್ಲ ರಾಜಕಾರಣಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಅವತ್ತ ಬಸವ ಕಲ್ಯಾಣದಲ್ಲಿ ಮಹಾನ್ ದೊಡ್ಡ ಕ್ರಾಂತಿಯಾಗಿ ಹೋಗಿದೆ. ಸತ್ಯದ ವಿರುದ್ಧವಾಗಿ ಸ್ವತಂತ್ರ ವಿಚಾರವನ್ನು ಕೊಟ್ಟಿರ್ತಕ್ಕಂಥ ಬಸವಣ್ಣನವರು ತತ್ವ ಹಾಳು ಮಾಡುವ ಸಲುವಾಗಿ ಇನ್ನೆಲ್ಲ ಷಡ್ಯಂತ್ರ ಮಾಡಿದಾರಲ್ಲ. ಜಾತಿ ರಹಿತ ಸಮಾಜವನ್ನು ಕಟ್ಟತಕ್ಕಂಥ ಸಂದರ್ಭದಲ್ಲಿ ಬಸವಣ್ಣನವರು ಈ ವಚನವನ್ನು ಬರೆದಿದ್ದಾರೆ. ಇವತ್ತು ಭಾರತೀಯರಾದ ನಮ್ಮೆಲ್ಲರ ಕಣ್ಣಿನಲ್ಲಿ ನೀರು ಬರುವ ಬದಲಾಗಿ ರಕ್ತ ಬರಬೇಕು. ರಕ್ತ ಎಷ್ಟು ಕಲ್ಯಾಣ ಹಾಳು ಮಾಡಿಬಿಟ್ಟಿದ್ರಲ್ಲ ಮಹಾಪಾಪಿಗಳೇ. ಬಸವಣ್ಣನ ಹೆಸರ ಮೇಲೆ ಗುಡಿಗಳನ್ನು ಕಟ್ಟಿ ಎತ್ತಿನ ಮೂರ್ತಿ ಕೂಡಿಸಿರಿ, ಕರಿ ಬಸವೇಶ್ವರ ಬಸವೇಶ್ವರ ಅಂತ ಅವ್ರ ತತ್ವಕ್ಕೆ ಹಾಳು ಮಾಡಿರಲ್ಲ. ಇವತ್ತು ಕೂಡ ಅದೇ ಮಾಡ್ತಾ ಇದ್ರಲ್ಲ ಮಹಾಪಾಪಿಗಳೇ, ಮಹಾ ಕುತಂತ್ರವಾದಿಗಳೇ, ಮಹಾಸ್ವಾರ್ಥಿಗಳೇ. ನಿಮ್ಮ ಸಾಮಾಜಿಕ ಜನರ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ದುಃಖಿಕರ ಬಗ್ಗೆ ಏನಾದರೂ ಕಾಳಜಿ ಮಂಡಳಿಕಿತ್ತಲ್ಲಪ್ಪ ಅಂದ್ರೆ ನೀವು ಈ ಕ್ಷಣದಲ್ಲಿಯೇ ಅಲ್ಲಮ್ಮ ಪ್ರಭುರವರು, ಅಕ್ಕ ಮಹಾದೇವಿ, ಸಿದ್ದರಾಮೇಶ್ವರ, ಮಡಿವಾಳ ಮಾಚಾರ್ಯ ಎಲ್ಲರೂ ಬಸವಣ್ಣನವರನ್ನು ಧರ್ಮಗುರು ಅಂತ ಒಪ್ಪಿಕೊಂಡಿರಲ್ಲ. ನೀವು ಕೂಡ ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಇಲ್ಲಿ ಹೋದರೆ ನೀವೇ ಮುಂದಿನ ದಿನಗಳಲ್ಲಿ ನೀವು ಬಸವಣ್ಣನ ಹೆಸರು ತೊಗೊಂಡು ವಚನ ಹೇಳೋದು ಬೇಕಾಗಿಲ್ಲ, ನೀವು ಅವ್ರ ವಿಚಾರಕ್ಕೆ ಬರೋದು ಬೇಕಾಗಿಲ್ಲ. ನಿಮ್ಮ ಏನೇನೋ ಹಲವು ದೈವಗಳಿವೆಲ್ಲ ನೀವೇನಾರು ಮಾಡ್ಕೊಳ್ಳಿ, ಆದರೆ ಬಸವಣ್ಣನವ್ರ ಹೆಸರು ತೊಗೋಬೇಕಾಯ್ತು. ನೀವು
ಧರ್ಮದ ಗುರು ಅಂತ ಹೇಳಿಸ್ಕೊಂಡಿದ್ದರು. ವಚನ ಹೇಳಬೇಕಾಯ್ತಂದರೆ ಅವರನ್ನು ಧರ್ಮದ ಗುರು ಅಂತ ಹೇಳಿ ಒಪ್ಪಿಕೊಳ್ಬೇಕಾಗುತ್ತದೆ. ಅವರು ಹೇಳಿದ ಏಕ ದೇವೋಪಾಸನೆ ಆಚರಣೆಯಲ್ಲಿ ತರಬೇಕಾಗಿದೆ, ಜನಮನಕ್ಕೆ ಮುಟ್ಟಿಸಬೇಕಾಗಿದೆ. ಇಲ್ಲ ಹೋದರೆ ನಿಮ್ಮ ಷಡ್ಯಂತ್ರ ನಮ್ಮ ಭಾರತೀಯರ ಮುಗ್ಧ ಜನರನ್ನು ಸುಲಿಗೆ ಮಾಡುವ ಕಾರ್ಯ ಬಂದ್ ಮಾಡಬೇಕಂಥೇಳಿ ಈ ಮೂಲಕ ನಾನು ಬಸವ ಜಯಂತಿ ನಿಮಿತ್ತವಾಗಿ ವಿನಂತಿಸಿಕೊಳ್ತಾ, ಎಲ್ಲ ಗೊತ್ತಿದ್ದರೂ ಕೂಡ ನಾಟಕ ಮಾಡ್ತಕ್ಕಂಥದ್ದು ಏನು ಮಾಡ್ತಾ ಇದ್ರಲ್ಲ, ಬಸವಣ್ಣನ ಭಾವಚಿತ್ರ ಎಡಕ್ಕೆ ಹಾಕೋದು, ಈ ಕಡೆ ಒಂದು ಯಾವ್ದಾರ ಎಲ್ಲ ಲಗ್ನ ನಡೀತವೆ ಕರ್ನಾಟಕ. ಲಗ್ನದಲ್ಲಿ ಏನಾರು ಮಾಡಿ ಆ ಪತ್ರಿಕೆಗಳನ್ನ ಕೂಡ ಕುತಂತ್ರ, ಎಲ್ಲ ಕಡೆ ಕುತಂತ್ರ, ಜನರಿಗೆ ಸತ್ಯ ತಿಳಿಸ್ಲಾಕ ತಯಾರೇ ಇಲ್ಲ ಇವರು. ನಾನು ನೋಡ್ತಾ ಇದ್ದೀನಿ ಲವ್. ಆದ್ದರಿಂದ ಏನಪ್ಪ ಇಂಥದ್ದೆಲ್ಲ ಕೆಲಸ ಮಾಡ್ತಾಯಿದ್ರು ಇವರು. ಇನ್ನೊಂದು ಬಸವಣ್ಣನವರ ವಚನ, ಆನೆಯನ್ನೇರಿಕೊಂಡು ಹೋದಿರಿ ನೀವು, ಕುದುರೆಯನ್ನು ಏರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿ ಹೋಸಿಕೊಂಡು ಹೋದಿರಿ ಅಣ್ಣ, ಸತ್ಯದ ನಿಲುವನ್ನು ಅರಿಯದೇ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಸದೇ ಹೋದಿರಲ್ಲ, ಅಹಂಕಾರವೆಂಬ ಸದಾ ಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನನ್ನ ಅರಿಯದೆ ನರಕಕ್ಕೆ ಭಾಜನರಾದಿರಲ್ಲ, ನರಕಕ್ಕೆ ಭಾಜನರಾದಿರಲ್ಲ. ಅವತ್ತು 900 ವರ್ಷಗಳ ಎಂದು ಹೇಳಿದ ವಚನ. ಅವತ್ತ ರಾಜರು ಮಹಾರಾಜರು ಶ್ರೀಮಂತರು ದುಡಿಯಲಾರದೆ ಬಡವರ ಮೇಲೆ ರಾಜುಟ್ಟಿ ಮಾಡ್ತಕ್ಕಂಥ ಜನಗಳೇನು ಇದ್ದಿರಲ್ಲ, ಆನೆ ಮೇಲೆ ಕುದುರೆ ಮೇಲೆ ಒಂಟಿ ಮೇಲೆ ಕುಂತು ಹೋಗ್ತಾ ಇದ್ರಿ. ಇವತ್ತ ಹೆಲಿಕಾಪ್ಟರ್ ವಿಮಾನ ಕೋಟಿಗಟ್ಟಲೆ ಬೆಲೆ ಬಾಳ್ತಕ್ಕಂಥ ಕಾರ್ನಲ್ಲಿ ಓಡಾಡ್ತಾ ಇದ್ದೀರಿ. ಆದರೆ ಈ ದೇಹವನ್ನು ಸೃಷ್ಟಿ ಮಾಡಿದ ದೇವನು ನಮ್ಮೊಳಗೆ ಇದ್ದಾನಂಥೇಳಿ ತಿಳಿದುಕೊಳ್ಳಲು, ಆಚರಣೆಯಲ್ಲಿ ತರಲು ಯಾಕೆ ಹಿಂದೆ ಬೀಳ್ತಾ ಇದ್ದೀರೋ ಅಂಥೇಳಿ ನಾವು ಈ ಕಳಕಳಿ ವಚನ ಹೇಳ್ತಾ ಇದ್ದೀವಿ. ನಾವು ತಾನು ತಿಳಿದುಕೊಂಡಿಲ್ಲ, ಇನ್ನೊಬ್ಬರನ್ನು ತಿಳಿಸಿಲ್ಲ. ಬರೇ ಮೂಢ ರೂಢಿಗಳು, 33 ಕೋಟಿ ಹಲವು ದೈವಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ದೇಶದ್ರೋಹಿಗಳೇ ಇವತ್ತಾದರೂ ನಿಲ್ಲಿಸಬೇಕಂತೇಳಿ ನಾವು ವಿನಂತಿ ಮಾಡ್ಕೊಳ್ತಾ, ತಮ್ಮೆಲ್ಲರ ಹೃದಯವಿದ್ದರೆ ಬಸವ ಜಯಂತಿಯ ಮುನ್ನ ನೀವೆಲ್ಲರೂ ಬಸವಣ್ಣನವರನ್ನು ಗುಣಗಾನ ಮಾಡಬೇಕಾದರೆ ಬಸವಣ್ಣ ಹೆಸರು ತೆಗೆದುಕೊಳ್ಬೇಕು. ಇಲ್ಲ ಹೋದರೆ ನಿಮ್ಮ 33 ಕೋಟಿ ನೀವು ಆಚರಣೆ ಮಾಡ್ಕೊಳ್ಳಿ, ನಿಮ್ಮದೇನು ನಮಗೆ ಬೇಕಾಗಿಲ್ಲ ಅಂಥೇಳಿ ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ಳುತ್ತಾ, ನಮಗೆ ಬೇಕಾಗಿರುವುದು ಬಸವ ಮಂಟಪಗಳು, ಅನುಭವ ಮಂಟಪಗಳು. ನಮಗೆ ಅರಿವೇ ಗುರು, ದೇಹವೇ ದೇವಸ್ಥಾನ, ಕಾಯಕವೇ ಕೈಲಾಸವೆಂದು ಹೇಳಿದ ನಮಗೆ ದೊಡ್ಡ ಪ್ರಾಪರ್ಟಿ ಕೊಟ್ಟಿದ್ದಾರೆ, ದೊಡ್ಡ ಸಂಪತ್ತು ಕೊಟ್ಟಿದ್ದಾರೆ ಬಸವಣ್ಣನವರು. ಅವರೇ ನಮಗೆ ಸರ್ವಸ್ವ. ಆದ್ದರಿಂದ ಬಸವಣ್ಣನವರ ತತ್ವ ಆಚರಣೆ ಯಾರ್ಯಾರು ಮಾಡ್ತೀರಿ, ಯಾರ್ಯಾರು ಜನಮನ ಕಳಕಳಿಯನ್ನು ತಿಳಿಸ್ತೀರಿ, ಅವರೇ ದೇಶಭಕ್ತರಾಗುತ್ತೀರಿ, ಅವರೇ ದೇಶ ಪ್ರೇಮರಾಗುತ್ತೀರಿ, ಅವರೇ ರಾಷ್ಟ್ರಭಕ್ತರಾಗುತ್ತೀರಿ, ಅವರೇ ರಾಷ್ಟ್ರ ಪ್ರೇಮರಾಗುತ್ತೀರಿ. ಅವರ ವಿರುದ್ಧವಾಗಿ ಮಾತಾಡ್ತಕ್ಕಂಥವ್ರು ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ದೇಶದ್ರೋಹಿಗಳಾಗ್ತೀರಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಆ ದೇಶದ್ರೋಹಿ ಆಗೋದು ಬಿಟ್ಬಿಡ್ರಪ್ಪ, ಈಗ ಬಿಟ್ಕೊಡ್ರಿ. ಇನ್ನೊಂದು ಸಲ ನಾನು ನೀವೆಲ್ಲರಿಗೆ ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮ ಹೃದಯಕ್ಕೆ ತಟ್ಟಿದೆ. ಆದರೆ ಈ ಭಾರತ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ? 145 ಕೋಟಿ ಜನಸಂಖ್ಯೆ ಇದೆ. ಈ ದೇಶದಲ್ಲಿ ಸ್ವತಂತ್ರ ದೇಶವಾಗಿದೆ. ಇಲ್ಲಿ ಸಂವಿಧಾನವಿದೆ, ಎಲ್ಲ ಕಾನೂನಿದೆ, ಪೊಲೀಸ್ ಇದೆ, ಡಿಪಾರ್ಟ್ಮೆಂಟ್ ಇದೆ, ಸೈನಿಕ ಇದೆ, ಎಲ್ಲ ಇದೆ. ನೀವು ಹಿಂದೂ ಮುಸ್ಲಿಂ ಕ್ರೈಸ್ತ ಅಂಬುದು ನಫರತ್ ಫೈಲಿಸೋದು, ಧ್ಯಾನ ಭಟ್ಕಿಸೋದು ಬೇಡ. ರಸ್ತೆಗಳ ದುರಸ್ತಿಗಳು, ಶಾಲಾ ಕಟ್ಟಡಗಳು, ಆಸ್ಪತ್ರೆಗಳು, ರೈತರಿಗೆ ಬೇಕಾಗಿರೋ ಸೌಲಭ್ಯಗಳು, ಇದ್ರ ಬಗ್ಗೆ ಮಾತನಾಡ್ರಪ್ಪ ಪಾರ್ಲಿಮೆಂಟ್ದಾಗ. ಇದ್ರ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡಿ, ಬೇರೆ ಮಾತಾಡಿ. ಏನು ಬೇಕಾಗ್ಯದ ಎಲ್ಲರ ತಲೆಯಲ್ಲಿ ಬೀಜ ಬಿತ್ತಾ ಇದ್ರಲ್ಲ, 12-13 ವರ್ಷ ಇರೋದು ಇದು ಬಂದ್ ಮಾಡಬೇಕಂಥೇಳಿ ನಾನು ವಿನಂತಿ ಮಾಡಿಕೊಳ್ತಾ, ಮತ್ತೊಮ್ಮೆ ಬಸವ ಜಯಂತಿ ನಿಮಿತ್ತವಾಗಿ ಬಸವ ಕಲ್ಯಾಣ ಶರಣರ ನಾಡು ಅನುಭವ ಮಂಟಪದ ಭೂಮಿಯಿಂದ ಸರ್ವರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಯಿಂದ ಶರಣ.